ನಮಸ್ಕಾರ ಗೆಳೆಯರೆ, ನಮ್ಮ ಇಂದಿನ ವಿಶೇಷ ವರದಿ ಭಾರತೀಯ ಸೇನೆಗೆ ಸಂಬಂಧಿಸಿದ್ದು. ನಮ್ಮ ಭಾರತ ಸರ್ಕಾರವು ಸೇನೆಗೆ ಬರೋಬ್ಬರಿ 2,000 ಕೋಟಿ ರೂಪಾಯಿಗಳ ಫಂಡ್ ಅನ್ನ ರಿಲೀಸ್ ಮಾಡಿದೆ. ಹೌದು, ಭಾರತದ ರಕ್ಷಣಾ ಸಚಿವಾಲಯವು BEL ಅಂದ್ರೆ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜೊತೆ ಒಂದು ಬೃಹತ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಗೆಳೆಯರೆ, ಈ ಒಪ್ಪಂದದ ಅರ್ಥವೇನೆಂದ್ರೆ ಈಗ ಭಾರತೀಯ ಸೇನೆಯ ದೃಷ್ಟಿ ಇನ್ನಷ್ಟು ತೀಕ್ಷ್ಣವಾಗಲಿದ್ದು ಆಕಾಶದಿಂದ ಬರುವ ಪ್ರತಿಯೊಂದು ಅಪಾಯದ ಮೇಲೂ ಭಾರತದ ತೀಕ್ಷ್ಣ ನಿಗಾ ಇರಲಿದೆ. ಆಕ್ಚುಲಿ ರಕ್ಷಣಾ ಕಾರ್ಯದರ್ಶಿ ಶ್ರೀ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ರಕ್ಷಣಾ ಸಚಿವಾಲಯ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ನಡುವೆ 2,000 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಲಾಗಿದ್ದು, ಈ ಒಪ್ಪಂದದ ಅಡಿಯಲ್ಲಿ BEL ಭಾರತೀಯ ಸೇನೆಗೆ ಏರ್ ಡಿಫೆನ್ಸ್ ಫೈರ್ ಕಂಟ್ರೋಲ್ ರೆಡಾರ್ಗಳನ್ನ ಪೂರೈಸಲಿದೆ. ಹಾಗೂ ಗೆಳೆಯರೆ, ಈ ರೆಡಾರ್ಗಳು ಯಾವುದೇ ಸಾಮಾನ್ಯ ರೆಡಾರ್ಗಳಲ್ಲ, ಬದಲಿಗೆ ಭಾರತೀಯ ಸೇನೆಯ ವಾಯು ರಕ್ಷಣಾ ರೆಜಿಮೆಂಟ್ಗಳನ್ನ ಸೂಪರ್ ಚಾರ್ಜ್ ಮಾಡುವ ಶಸ್ತ್ರಾಸ್ತ್ರಗಳಾಗಿವೆ. ಈ ರೆಡಾರ್ಗಳ ವಿಶೇಷತೆ ಬಗ್ಗೆ ಹೇಳುವುದಾದ್ರೆ, ಇವು ಫೈಟರ್ ಜೆಟ್ಗಳು, ಅಟ್ಯಾಕ್ ಹೆಲಿಕಾಪ್ಟರ್ಗಳು, ಡ್ರೋನ್ಗಳು ಮತ್ತು ಯಾವುದೇ ಏರ್ಬಾರ್ನ್ ಬೆದರಿಕೆಗಳನ್ನು ನಿಖರವಾಗಿ ಟ್ರ್ಯಾಕ್ ಮಾಡಬಲ್ಲವು ಮತ್ತು ಗುರಿಪಡಿಸಬಲ್ಲವು. ಈಗ ನೀವು ಈ ರೆಡಾರ್ಗಳು ಯಾಕೆ ಅಷ್ಟು ವಿಶೇಷ ಅಂತ ಯೋಚನೆ ಮಾಡ್ತಾ ಇರಬಹುದು. ಗೆಳೆಯರೆ, ಒಮ್ಮೆ ನೀವು ಊಹಿಸಿ ನೋಡಿ, ಶತ್ರುಗಳ ಫೈಟರ್ ಜೆಟ್ ಅಥವಾ ಡ್ರೋನ್ ನಮ್ಮ ಗಡಿ ಕಡೆಗೆ ಬರ್ತಾ ಇರುವಾಗ ನಮಗೆ ವೇಗವಾಗಿ, ನಿಖರವಾಗಿ ಮತ್ತು ನೈಜ ಸಮಯದಲ್ಲಿ ಟ್ರ್ಯಾಕಿಂಗ್ ಹಾಗೂ ಟಾರ್ಗೆಟಿಂಗ್ ಮಾಡಬಲ್ಲ ಒಂದು ಸಿಸ್ಟಮ್ ಬೇಕಾಗ್ತದೆ. ಹಾಗೂ ಇದೇ ಕೆಲಸವನ್ನ BEL ನ ಈ ರೆಡಾರ್ ಸಿಸ್ಟಮ್ ಮಾಡಲಿದೆ. ಡಿಟೆಕ್ಟ್, ಟ್ರ್ಯಾಕಿಂಗ್ ಮತ್ತು ಫೈರ್ ಕಂಟ್ರೋಲ್ ಈ ಮೂರರಲ್ಲೂ ಇದು ಪರಿಣಿತವಾಗಿದ್ದು, ಈ ರೆಡಾರ್ ಭಾರತೀಯ ಸೇನೆಗೆ ಮಲ್ಟಿಫ್ಲೈಯಿಂಗ್ ಫೋರ್ಸ್ ಆಗಿ ಕಾರ್ಯನಿರ್ವಹಿಸಲಿದೆ ಹಾಗೂ ಅವರ ಏರ್ ಡಿಫೆನ್ಸ್ ಶೀಲ್ಡ್ ಅನ್ನು ಇನ್ನಷ್ಟು ಬಲಪಡಿಸಲಿದೆ. ಈ ಒಪ್ಪಂದದ ಅತ್ಯಂತ ಮಹತ್ವದ ಅಂಶದ ಬಗ್ಗೆ ಈಗ ಮಾತಾಡುವುದಾದ್ರೆ, ಇದು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ಮಿಷನ್ನ ನೇರ ಪರಿಣಾಮವಾಗಿದ್ದು, ಈ ಸಂಪೂರ್ಣ ಯೋಜನೆಯಲ್ಲಿ ಕನಿಷ್ಠ 70% ಸ್ವದೇಶಿ ಉತ್ಪನ್ನ ಇರಲಿದೆ ಹಾಗೂ ಪ್ರತಿ ಪಾರ್ಟ್ಸ್, ಪ್ರತಿ ಸರ್ಕ್ಯೂಟ್ಗಳು ಭಾರತದಲ್ಲೇ ತಯಾರಾಗಲಿದೆ. ಇದರಲ್ಲಿ ದೇಶದ MSMEs, ಸ್ಟಾರ್ಟ್ಅಪ್ಗಳು ಮತ್ತು ಸ್ಥಳೀಯ ಪೂರೈಕೆದಾರರು ಕೆಲಸ ಮಾಡಲಿದ್ದಾರೆ. ಅಂದ್ರೆ ತಂತ್ರಜ್ಞಾನವು ನಮ್ಮದೇ, ಕಚ್ಚಾ ವಸ್ತುಗಳು ನಮ್ಮದೇ ಮತ್ತು ಉತ್ಪಾದನೆಯೂ ಕೂಡ ನಮ್ಮದೇ ಮನೆಯಲ್ಲಿ. ಗೆಳೆಯರೆ, ಇದು ಕೇವಲ ರಕ್ಷಣಾ ಒಪ್ಪಂದವಲ್ಲ, ಇದು ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡುವ ಯೋಜನೆಯಾಗಿದೆ. ಯಾಕಂದ್ರೆ ಭಾರತದ ಗಡಿಗಳು ಇವತ್ತಿಗೆ 2 ರಂಗಗಳಲ್ಲಿ ಸಕ್ರಿಯ ಆಗಿರುವ ರೀತಿಯಲ್ಲಿವೆ. ಒಂದ್ ಕಡೆ ಚೀನಾ, ಇನ್ನೊಂದು ಕಡೆ ಪಾಪಿ ದೇಶ ಮತ್ತು ಭಯೋತ್ಪಾದಕರಿಗೆ ಆಶ್ರಯ ನೀಡುವ ಪಾಕಿಸ್ತಾನ. ಇಂಥ ಪರಿಸ್ಥಿತಿಯಲ್ಲಿ ಈ ಏರ್ ಡಿಫೆನ್ಸ್ ಫೈರ್ ಕಂಟ್ರೋಲ್ ರೆಡಾರ್ಗಳು ಭಾರತದ 3ನೇ ಕಣ್ಣು ಆಗಲಿವೆ. ಚೀನಾದ ಡ್ರೋನ್ಗಳು, ಪಾಕಿಸ್ತಾನದ ಫೈಟರ್ ಜೆಟ್ಗಳು ಈಗ ಭಾರತದ ವಾಯು ರಕ್ಷಣಾ ನೆಟ್ವರ್ಕ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ಒಪ್ಪಂದದ ನೇರ ಸಂದೇಶವೇನೆಂದ್ರೆ, ಭಾರತ ಈಗ ಕೇವಲ ಪ್ರತಿಕ್ರಿಯಿಸುವುದಿಲ್ಲ, ಈಗ ಅದು ಮೊದಲೇ ಸಿದ್ಧವಾಗಿ ಕುಳಿತುಕೊಳ್ಳಲಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ದೇಶದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಪ್ರಮುಖ ರಕ್ಷಣಾ ಕಂಪನಿಗಳಲ್ಲಿ ಒಂದಾಗಿದೆ. BEL ಈ ಹಿಂದೆ ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆ ಮತ್ತು ಭಾರತೀಯ ಸೇನೆಗಾಗಿ ಹಲವು ಪ್ರಮುಖ ಸಿಸ್ಟಮ್ಗಳನ್ನ ತಯಾರಿಸಿದೆ. ಈ ಬಾರಿ ಅವರು ತಯಾರಿಸಿರುವ ರೆಡಾರ್ ನೆಕ್ಸ್ಟ್ ಜನರೇಷನ್ ಫೈರ್ ಕಂಟ್ರೋಲ್ ರೆಡಾರ್ ಆಗಿದ್ದು, ಅಡ್ವಾನ್ಸ್ಡ್ ಸಿಗ್ನಲ್ ಪ್ರೊಸೆಸಿಂಗ್ ಅನ್ನ ಹೊಂದಿದೆ. ಟಾರ್ಗೆಟ್ ಟ್ರ್ಯಾಕಿಂಗ್ ನಲ್ಲಿ ಮಿಲಿಸೆಕೆಂಡ್ ಮಟ್ಟದ ನಿಖರತೆ ಮತ್ತು ಯಾವುದೇ ಹವಾಮಾನದಲ್ಲಿ ಕೆಲಸ ಮಾಡುವ ಸಿಸ್ಟಮ್ ಆಗಿದೆ. ಗೆಳೆಯರೆ, ಇದರಿಂದ ಒಮ್ಮೆ ನೀವು ಊಹಿಸಿ ನೋಡಿ, ಭಾರತದ ಸೇನೆ ಸ್ಮಾರ್ಟ್ ರೆಡಾರ್ಗಳಿಂದ ಸಜ್ಜುಗೊಂಡಾಗ, ನಮ್ಮ ಪ್ರತಿಯೊಬ್ಬ ಯೋಧನು ರಿಯಲ್ ಟೈಮ್ ಥ್ರೆಟ್ ಅಲರ್ಟ್ ಸಿಸ್ಟಮ್ಗೆ ಸಂಪರ್ಕಗೊಂಡಾಗ ಭಾರತ ಕೇವಲ ಸುರಕ್ಷಿತವಾಗಿರುವುದಿಲ್ಲ, ಅಜೇಯವೂ ಆಗಲಿದೆ. ಹಾಗೂ ಇದೇ ಆತ್ಮನಿರ್ಭರ ಭಾರತದ ಕನಸು. ಗೆಳೆಯರೆ, ಈ 2,000 ಕೋಟಿ ರೂಪಾಯಿಗಳ ಏರ್ ಡಿಫೆನ್ಸ್ ರೆಡಾರ್ ಡೀಲ್ ಮತ್ತು ಭಾರತದ ಸುರಕ್ಷತೆಯಲ್ಲಿ ಅದರ ದೊಡ್ಡ ಕೊಡುಗೆಯ ಈ ರಿಪೋರ್ಟ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ಭಾರತ ತನ್ನ ರಕ್ಷಣಾ ಉದ್ಯಮದ ವಿಷಯದಲ್ಲಿ ಆತ್ಮನಿರ್ಭರವಾಗ್ತಾ ಇದೆ ಅಥವಾ ಇಲ್ಲವೇ? ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡೋದು, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.